ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಇವತ್ತಿನ ಜ್ಞಾನವನ್ನು ನಮ್ಮೆಲ್ಲರಿಗೂ ಹಂಚಬೇಕಾಗಿ ವಿನಂತಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಹಾವತಾರ್ ಫೌಂಡೇಶನ್ ವತಿಯಿಂದ ಇವತ್ತಿನ ದಿನ ನನಗೆ ಈ ಒಂದು ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟದಕ್ಕಾಗಿ ಎಲ್ಲ ವೇದಿಕೆ ಮೇಲಿರುವ ವನಿತಾ ಮೇಡಮ್ ಅವರಿಗೂ, ವೇದಿಕೆ ಹಿಂಭಾಗದಲ್ಲಿರುವ ಎಲ್ಲ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ವಂದನೆಗಳನ್ನ ತಿಳಿಸ್ತಾ, ಇಲ್ಲಿಯವರೆಗೆ ನಾವು ಧ್ಯಾನವನ್ನ ಮಾಡಿದೀವಿ. ಇಂಥ ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮೆಲ್ಲರನ್ನ ಮುನ್ನಡೆಸುತ್ತಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರನ್ನ ಒಮ್ಮೆ ಮನದಾಳದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತಾ, ಇಂದಿನ ವಿಷಯ ಸತ್ಯಮೇವ ಜಯತೆ ಧ್ಯಾನಮೇವ ಜಯತಿ. ಇಲ್ಲಿ ನಾವು ಈ ಒಂದು ಮುಂಡಕ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರುತ್ತೆ, ಸತ್ಯಮೇವ ಜಯತೆ ಅಂತ. ನಮ್ಮ ಭಾರತ ದೇಶ ತನ್ನ ಒಂದು ರಾಷ್ಟ್ರೀಯ ಲಾಂಛನ 4 ಮುಖಗಳುಳ್ಳ ಸಿಂಹ, ಅದ್ರ ಕೆಳಗಡೆ ಒಂದು ಘೋಷವಾಕ್ಯ ಅಂತ ಕರಿತೀವಿ ನಾವು, ಮೋಟೋ ಭಾರತ ಸರ್ಕಾರದ್ದು ಏನು ಅಂದ್ರೆ ಅದು ಸತ್ಯಮೇವ ಜಯತೆ. ಇದು ಮುಂಡಕ ಉಪನಿಷತ್ತಿನಲ್ಲಿನ ಒಂದು ವಾಕ್ಯವನ್ನ ಅಳವಡಿಸ್ಕೊಳ್ಳಲಾಗಿದೆ. ತಮ್ಗೆಲ್ರಿಗೂ ಗೊತ್ತಿರುವಂತದ್ದು, ಸತ್ಯ ಅಂದ್ರೆ ಆ ಸತ್ಯವೇ ಏಕ, ಅದೊಂದೇ ಜಯಿಸುತ್ತದೆ, ವಿಕ್ಟರಿ, ಫಲಿಸುತ್ತದೆ ಅನ್ನೋದು. ಹಾಗಾದ್ರೆ ಎಲ್ಲಿ ಸತ್ಯವಿದೆಯೋ ಅಲ್ಲಿ ಜಯವಿದೆ, ಎಲ್ಲಿ ಸತ್ಯವಿಲ್ಲವೋ ಅಲ್ಲಿ ಜಯವಿಲ್ಲ, ಅಲ್ಲಿ ಅಪಜಯವ. ನೋಡೋದಕ್ಕೆ 2 ಸಣ್ಣ ಪದಗಳು, ಸತ್ಯ ಮತ್ತು ಜಯ. ಸತ್ಯವಿದ್ದಲ್ಲೇ ವಿಜಯ, ಸಫಲತೆ, ಗೆಲುವು. ಸತ್ಯ ಯಾವತ್ತಿಗೂ ಗೆಲ್ಲಲೇಬೇಕು. ಸತ್ಯ ಅಂದ್ರೆ ಹೇಗೆ ಅಂದ್ರೆ ಆಕಾಶದಂತೆ. ಈ ಸುಳ್ಳು, ಅಜ್ಞಾನ, ಮೋಸ, ವಂಚನೆಗಳು ಮೋಡದಂತೆ ಬರ್ತವೆ, ಹೋಗ್ತವೆ. ಕೆಲವು ಸಲ ಅನ್ಸುತ್ತೆ, ಎಲ್ಲಪ್ಪ ಸುಳ್ಳೇ ಗೆಲ್ಲುತ್ತೆ, ಮೋಸವೇ ಗೆಲ್ಲುತ್ತೆ, ಅಜ್ಞಾನಿಗಳೇ ಗೆಲ್ತಾ ಇದ್ದಾರೆ. ಆದ್ರೆ ಅದು ತಾತ್ಕಾಲಿಕ, ಅದು ಕ್ಷಣಿಕ. ಅಂತ್ಯದಲ್ಲಿ ಗೆಲ್ಲುವುದು ಯಾವುದು ಅಂದ್ರೆ ಸತ್ಯವೇ. ಸತ್ಯ ಒಂದೇ ಜಯವನ್ನ ಸಾಧಿಸುತ್ತದೆ. ಎಲ್ಲರೂ ಜಯವನ್ನೇ ಅಪೇಕ್ಷಿಸುತ್ತೇವೆ, ಸಫಲತೆಯನ್ನ, ವಿಕ್ಟರಿಯನ್ನೇ ಕೇಳುತ್ತೇವೆ. ಪ್ರತಿಯೊಂದು ಕಾರ್ಯದಲ್ಲಿ ಜಯ ಅಂದ್ರೇನು? ಯಾವುದೇ ನಾವೇನ್ ಕೈ ಇಟ್ರೆ ಅದರಲ್ಲಿ ಜಯ ಬೇಕು, ವಿಜಯ ಬೇಕು, ಗೆಲುವು ಬೇಕು. ನಮಗೆ ನಾವೊಂದು ಬೆಳೆ ಬೆಳೀತಾ ಇದ್ದೀವಿ, ಬಿತ್ತಿದೀವಿ, ನಾಟಿ ತೆಗೆದಿದ್ದೀವಿ, ಕಳೆ ತೆಗೆದಿದ್ದೀವಿ, ಕೆಲಸ ಮಾಡಿದೀವಿ, ಕೊನೆಗೆ ಚೆನ್ನಾಗಿ ಫಸಲು ಬರಬೇಕು, ಅದೇ ಜಯ. ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದಿದ್ದಾರೆ, ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ, ನೋಟ್ಸ್ ಮಾಡಿದ್ದಾರೆ, ಪರೀಕ್ಷೆ ಬರೆದಿದ್ದಾರೆ, ಕೊನೆಗೆ ಒಳ್ಳೆ ಅಂಕಗಳು ಬರಬೇಕು, ರ್ಯಾಂಕ್ ಬರಬೇಕು, ಅದು ಜಯ. ಉದ್ಯೋಗಕ್ಕಾಗಿ ಎಕ್ಸಾಮ್ ಬರೀತಾರೆ, ಕೊನೆಗೆ ಅವನಿಗೆ ಉದ್ಯೋಗ ಸಿಕ್ಕರೆ ಅದು ಜಯ, ಸಿಗದೇ ಇದ್ರೆ ಅಪಜಯ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಯಾವತ್ತು ಸತ್ಯದೊಂದಿಗೆ ಜಯ ಇದ್ದೇ ಇರುತ್ತದೆ. ಸೋಲುಗಳು ತಾತ್ಕಾಲಿಕ, ಸತ್ಯಕ್ಕೆ ಬರುವ ಸೋಲು, ಅವಮಾನ ತಾತ್ಕಾಲಿಕ, ಅಂತ್ಯವಾಗಿ ಗೆಲ್ಲುವುದು ಸತ್ಯ. ನಾವು ಎಷ್ಟೋ ಸಿನಿಮಾಗಳನ್ನ ನೋಡ್ತೀವಿ, 3 ಗಂಟೆಗಳ ಕಾಲ ಒಂದು ಸಿನಿಮಾ ಇರುತ್ತೆ. 3 ಗಂಟೆ ಇರ್ಲಿ, 2.5 ಗಂಟೆ ಇರ್ಲಿ, 3.5 ಗಂಟೆ ಇರ್ಲಿ, ನಾವು ನೋಡ್ತೀವಿ ಸಿನಿಮಾದ ತುಂಬಾ ಎಲ್ಲ ರೌಡಿಗಳ ಮೆರವಣಿಗೆ, ಕ್ರೌರ್ಯ ಮೆರಿತಾ ಇರ್ತದೆ. ಆದ್ರೆ ಅಂತಿಮವಾಗಿ ಅಂತಿಮ ಕ್ಷಣದಲ್ಲಿ ಅಲ್ಲಿ ಹೀರೋ ಇರ್ತಾನೆ, ಖಂಡಿತ ಗೆಲುವಾಗುತ್ತೆ. ಎಷ್ಟೋ ಕಷ್ಟಗಳು ಹೀರೋನಿ ತಂದೆಗೆ, ಹೀರೋನಿ ತಾಯಿಗೆ ಬರುತ್ತೆ. ಆದ್ರೆ ಯಾವತ್ತು ಹೀರೋ, ನಾಯಕ ಅನ್ನೋನು ಸತ್ಯದ ದಾರಿಯಲ್ಲೇ ಇರ್ತಾನೆ, ಪ್ರಾಮಾಣಿಕವಾಗಿಯೇ ಇರ್ತಾನೆ. ಅವನಿಗೆ ಸಾಕಷ್ಟು ತೊಂದರೆಗಳು, ಕಷ್ಟಗಳು, ನೋವುಗಳು ಬರ್ತವೆ, ಅವಮಾನಗಳು, ಆದ್ರೆ ಕೊನೆಗೆ ಗೆಲ್ಲುವುದು ಸತ್ಯವೇ, ಅಂದ್ರೆ ನಾಯಕ. ಅದೇ ರೀತಿ ಇಲ್ಲಿ ಕೌರವರು ಪಾಂಡವರು ಅಂತ ನೋಡಿದಾಗ, ಕೌರವರು ಅಸತ್ಯದ ಮಾರ್ಗದಲ್ಲಿದ್ರು, ಅದಕ್ಕೆ ಅವರು ಸೋಲನ್ನು ಸಾಕಷ್ಟು. ಪಾಂಡವರು ವನವಾಸ ಅನುಭವಿಸಿದ್ರು, ಅಜ್ಞಾತವಾಸ ಅನುಭವಿಸಿದ್ರು, ಕಷ್ಟಗಳನ್ನ ಅನುಭವಿಸಿದ್ರು. ಆದ್ರೆ ಕೊನೆಗೆ ಗೆದ್ದದ್ದು ಯಾರು? ಪಾಂಡವರು. ಯಾಕಂದ್ರೆ ಅವರು ಸತ್ಯದ ಮಾರ್ಗದಲ್ಲಿದ್ದರು. ಕೃಷ್ಣ ಮಹಾಯೋಗೀಶ್ವರ ಆ ಸತ್ಯದ ಪರವಾಗೇ ಇದ್ದ. ದುರ್ಯೋಧನ ಬಂದಿದ್ದ ನಮ್ಮ ಪರವಾಗಿ ಬಾ ಅಂತ ಕರೆಯೋದಕ್ಕೆ. ಏನೆಲ್ಲಾ ಕುತಂತ್ರಗಳನ್ನ ಮಾಡಿ ಕೃಷ್ಣ ಪಾಂಡವರ ಪರವಾಗಿ ಉಳಿದ. ಯಾಕಂದ್ರೆ ಸತ್ಯ ಇದ್ದದ್ದು ಯಾರ ಕಡೆ?
ಪಾಂಡವರಲ್ಲಿ. ವೇದವ್ಯಾಸರು ಇದನ್ನು ತಿಳಿಸೋದಕ್ಕಾಗಿಯೇ ಮಹಾಭಾರತವನ್ನ ಬರೆದದ್ದು. ಇಲ್ಲಿ ಆ ಮಹಾಭಾರತ ರಾಮಾಯಣ ಅನ್ನೋದು ಜೀವನದ ಸತ್ಯವನ್ನು, ಆಧ್ಯಾತ್ಮಿಕ ಸತ್ಯಗಳನ್ನು, ಆತ್ಮ ಸತ್ಯಗಳನ್ನ ತಿಳಿಸುವಂತಹ ಒಂದು ಮಹಾನ್ ಗ್ರಂಥಗಳು. ಈ ರಾಮಾಯಣಕ್ಕೆ ಬಂದ್ರೆ ರಾವಣ ಅಸತ್ಯದಲ್ಲಿದ್ದ, ರಾಮ ಸತ್ಯದಲ್ಲಿದ್ದ. ವಾಲ್ಮೀಕಿ ನಮಗೆ ರಾಮಾಯಣದ ಮೂಲಕ ಸತ್ಯ ದರ್ಶನವನ್ನ ಮಾಡಿಸಿದ್ದಾರೆ. ಸತ್ಯವೇ ಗೆಲ್ಲುತ್ತದೆ ಅಂತ. ಹೀಗೆ ಈ ಸತ್ಯದ ಅವಗಾಹನೆಗಾಗಿಯೇ ಈ ಕೃತಿಗಳು. ಪ್ರತಿ ಹಂತದಲ್ಲಿ ನೋಡಿ ಈ ಸತ್ಯದ ಬಗ್ಗೆ ನಮಗೆ ಹಲವಾರು ಮಹನೀಯರು ಹೇಳ್ತಾ ಬಂದಿದ್ದಾರೆ. ಎಲ್ಲ ಪ್ರಾಣಿಗಳನ್ನು ಕೂಡ ಯಶಸ್ಸನ್ನು ಬಳಸ್ತವೆ, ಅಂದ್ರೆ ಗೆಲುವನ್ನು, ಜಯವನ್ನು ಬಯಸ್ತವೆ. ಆದರೆ ನಾವು ಎಲ್ಲದರಲ್ಲೂ ಜಯವನ್ನು ಕೋರ್ಕೊಳ್ತೀವಿ. ಶಿಕ್ಷಣದಲ್ಲಿ, ಕಲೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ. ಜಯ ಬೇಕು ಅಂದ್ರೆ, ಗೆಲುವು ಬೇಕು ಅಂದ್ರೆ ಸತ್ಯದ ಮಾರ್ಗದಲ್ಲಿ ಇರಬೇಕು. ಆದರೆ ಸತ್ಯವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕೆಂದರೆ ನಾವು ಆಧ್ಯಾತ್ಮಿಕವನ್ನು ನೋಡಬೇಕು. ಈಗ ನಮ್ಮ ವಿಷಯಕ್ಕೆ ಬಂದ್ವಿ ನಾವು. ಆಧ್ಯಾತ್ಮಿಕತೆಯಲ್ಲಿ ಸತ್ಯ ಅಂದ್ರೆ ಯಾವುದು? ನಿಜ, ಸತ್ಯವೇ ಗೆಲ್ಲುತ್ತದೆ, ಸತ್ಯ ಒಂದೇ ಗೆಲ್ಲುತ್ತದೆ. ಸತ್ಯಮೇವ ಜಯತೆ, ಸತ್ಯ ಒಂದೇ ಗೆಲ್ಲುತ್ತದೆ, ಸತ್ಯವೇ ಗೆಲ್ಲುತ್ತದೆ ಅಂತಿಮವಾಗಿ. ಆದರೆ ಆಧ್ಯಾತ್ಮಿಕತೆಯಲ್ಲಿ ಸತ್ಯ ಅಂದ್ರೆ ಯಾವುದು? ಸತ್ಯ ಅಂದ್ರೆ ಯಾವುದು ನಿತ್ಯವೋ ಅದೇ ಸತ್ಯ. ಯಾವುದು ನಿತ್ಯ, ಯಾವುದು ಅನಿತ್ಯ ಸರಿಯಾಗಿ ತಿಳ್ಕೋಬೇಕು. ಅನಿತ್ಯವಾದುದು ಮಿಥ್ಯ ಅಂದ್ರೆ ಸುಳ್ಳು. ಉದಾಹರಣೆ, ಶರೀರ ನಿತ್ಯವೆಂದರೆ ಯಾವಾಗಲೂ ಇರುವಂತದ್ದು, ನಿತ್ಯ ಅಂದರೆ ಯಾವಾಗಲೂ ಇರುವಂತದ್ದು. ಉದಾಹರಣೆ, ಈ ಶರೀರದಲ್ಲಿ ಬ್ರಹ್ಮಾಂಡವೇ ಇದೆ. ಆದರೆ 46 ವರ್ಷಗಳ ಹಿಂದೆ ಈ ಶರೀರ ಇರಲಿಲ್ಲ. ಮುಂದೆ ಕೆಲವು ದಿನಗಳ ನಂತರ, ಕೆಲವು ವರ್ಷಗಳ ನಂತರ ಈ ಶರೀರ ಇರುವುದಿಲ್ಲ. ಆದರೆ ಈ ಶರೀರದ ಒಳಗೆ ಇರುವ ಆತ್ಮ ಅದು ಸತ್ಯ, ಅದು ನಿರಂತರವಾಗಿ ಮುಂದುವರಿತದೆ. ಆದ್ರಿಂದ ಅದು ಸತ್ಯ. ಶರೀರ ಅನ್ನೋದು ಅನಿತ್ಯ. ಆದ್ರಿಂದ ಶಾಶ್ವತವಾಗಿರುವುದು ಸತ್ಯ. ಶರೀರ ಧಾರಣೆ ಮಾಡಿದ ಆತ್ಮ ನಿತ್ಯವಾಗಿರುತ್ತದೆ, ಅದು ಸತ್ಯ. ಶರೀರ ಸತ್ಯವಲ್ಲ. ಇದು ಜ್ಞಾನ. ನಾನು ಶರೀರ ಮಾತ್ರ ಅಲ್ಲ, ನಾನು ಆತ್ಮ ಪದಾರ್ಥ ಎನ್ನುವುದು ಸತ್ಯ. ನಾನೊಂದು ಚೈತನ್ಯ ಪದಾರ್ಥ ಎನ್ನುವುದು ಸತ್ಯ. ನಾನೇ ಶರೀರ ಅಂದುಕೊಂಡ್ರೆ, ಹಾಗೆ ಜೀವಿಸಿದರೆ ಅದು ಮಿಥ್ಯ. ಅಲ್ಲಿ ಅಪಜಯ, ಅಲ್ಲಿ ಸೋಲಿದೆ ನಮಗೆ. ಕೌರವರು ಅದನ್ನೇ ಅನ್ಕೊಂಡ್ರು. ನಾವು ಶರೀರ ಅಂತ ಅಂದುಕೊಂಡೇ ಜೀವಿಸಿದ್ರು. ಅದಕ್ಕೆ ಅವರು ಯಾವುದಕ್ಕೂ ಒಪ್ಪಿಕೊಳ್ತಾ ಇಲ್ಲ. 5 ಗ್ರಾಮಗಳು ಕೊಡಿ ಅಂದ್ರು ಒಪ್ಕೊಳ್ತಾ ಇಲ್ಲ. ಅನಿತ್ಯವಾದ ವಸ್ತುಗಳನ್ನೇ ಸತ್ಯ ಅಂತ ತಿಳ್ಕೊಂಡ್ರು. ಅವರು ಭ್ರಮೆಯಲ್ಲಿಯೇ ಬದುಕಿದ್ರು. ಆದ್ರಿಂದ ಮಿಥ್ಯಕ್ಕೆ ತಾತ್ಕಾಲಿಕ ಜಯ ಲಭಿಸಿದರೂ ಅದೊಂದು ಮರೀಚಿಕೆ ಅಂತೆ. ಈಗ ನಾವು ಮರುಭೂಮಿಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದ್ ಕಡೆ ನೀರ್ ಕಂಡಂಗ ಆಗುತ್ತೆ. ಅಲ್ಲೋದ್ರ ನೋಡಿದ್ರೆ ನೀರ್ ಇರಂಗಿಲ್ಲ, ಆತರ ಕಾಣಿಸುತ್ತಷ್ಟೇ. ಮರೀಚಿಕೆ ಅಂತ ಕರಿತೀವಿ ನಾವು ಅದನ್ನ, ಮರುಭೂಮಿಯನ್ನು. ಭ್ರಮೆ ಅದು. ಹಾಗೆ ಸುಳ್ಳು ಗೆಲ್ಲುವುದು ಮರೀಚಿಕೆಯಂತೆ, ಸತ್ಯವೇ ಗೆಲ್ಲುತ್ತದೆ. ಅದೇ ಸತ್ಯಮೇವ ಜಯತೆ. ಉದಾಹರಣೆ, ರಾಮಾಯಣದಲ್ಲಿ ಬಂದರೆ ಬಂಗಾರದ ಜಿಂಕೆ. ಸೀತೆ ಹೇಳ್ತಾಳೆ ಬಂಗಾರದ ಜಿಂಕೆ. ರಾಮ ಹೇಳ್ತಾನೆ ಇಲ್ಲ, ಅದು ಆಗಿರಂಗೆ ಸಾಧ್ಯನೇ ಇಲ್ಲ, ಬಂಗಾರದ ಜಿಂಕೆ ಇರಂಗಿಲ್ಲ, ಅದು ಅಸಂಭವ, ಅದು ಅಸತ್ಯ. ಇಲ್ಲ, ನಾನ್ ನೋಡಿದೀನಿ, ಅದು ತುಂಬಾ ಚೆನ್ನಾಗಿದೆ, ನನಗ್ ಬೇಕು ಅಂತ ಸೀತೆ ಹೇಳ್ತಾಳೆ. ಬೇಡ ಅಂದ್ರು. ನೋಡು, ಅದು ನಿಜ, ರಾಮ ಹೇಳಿದ್ದು, ಅದು ಅಸಂಭವ, ಹಾಗೆ ಇರಲು ಸಾಧ್ಯ ಇಲ್ಲ, ಬಂಗಾರದ ಜಿಂಕೆ ಇರೋದಕ್ಕೆ ಸಾಧ್ಯ, ನನಗೆ ಬೇಕು ಅದು. ಅದ್ರಲ್ಲಿ ಇದ್ದದ್ದು ಬಂಗಾರದ ಜಿಂಕೆ ನಿಜವಾದ ಜಿಂಕೆ ಅಲ್ಲ, ರಾಕ್ಷಸ ಆ ರೂಪದಲ್ಲಿ ಇದ್ದ, ಬಂಗಾರದ ಜಿಂಕೆಯ ರೂಪದಲ್ಲಿ. ಆದ್ರಿಂದ ಅದು ಮಿಥ್ಯ, ಅದು ಸುಳ್ಳು, ಅದು ಭ್ರಮೆ. ಅದೇ ರೀತಿ ನಾವು ಮಹಾಭಾರತಕ್ಕೆ ಬಂದ್ರೆ ಅಲ್ಲೊಂದು ಮಾಯಾ ಸಭೆ. ಆ ಮಾಯಾ ಸಭೆಯಲ್ಲಿ ದುರ್ಯೋಧನ ನಡ್ಕೋತ ಹೋಗ್ತಾ ಇರ್ತಾನೆ. ದ್ರೌಪದಿ ಮೇಲೆ ನಿಂತು ನೋಡ್ತಾ ಇರ್ತಾಳೆ. ಒಂದ್ ಕಡೆ ನೀರ್ ಕಾಣಿಸುತ್ತೆ, ಅದು ಹತ್ರ ಹೋದಾಗ ನೀರಲ್ಲ. ಇನ್ನೊಂದ್ ಕಡೆ ನೀರ್ ಅಲ್ಲ ಅನ್ಕೊಂಡು ಮತ್ತ ಅಲ್ಲಿನೂ ನೀರ ಇರ್ಲಿಲ್ಲ ಅಂತ ಕಾಲಿಟ್ರೆ ಅದು ನಿಜವಾದ ನೀರು. ಅಂದ್ರೆ ಅಲ್ಲಿಗೆ ದ್ರೌಪದಿ ನಕ್ಲು, ಅಲ್ಲಿಂದ ಮಹಾಭಾರತ ಆರಂಭ. ಅದು ಭ್ರಮೆ, ಆದ್ರೆ ಅದು ಮಿಥ್ಯ. ಹೀಗೆ ನಾವು ಪ್ರತಿಕ್ಷಣ ಪರಿಶೀಲನೆ, ಪರಿಶೋಧನೆ ಮಾಡಬೇಕು, ಸತ್ಯವನ್ನ ತಿಳಿಬೇಕು. ಕಣ್ಣಿಗೆ ಕಾಣಿಸುವುದೆಲ್ಲ ಸತ್ಯವಲ್ಲ. ಕಣ್ಣಿಗೆ ಈ ಶರೀರ ಕಾಣಿಸ್ತಾ ಇದೆ, ಇದೇ ಸತ್ಯ ಅಲ್ಲ. ಆದ್ರೆ ಆತ್ಮ ಕಾಣ್ತಾ ಇಲ್ಲ, ಚೈತನ್ಯ.
ಆದ್ರಿಂದ ಕೇವಲ ಕಣ್ಣಿಗೆ ಕಾಣಿಸುವುದೇ ಸತ್ಯ ಅಲ್ಲ. ಆದ್ರಿಂದ ಧ್ಯಾನ ಇದ್ರೆ ನಾವು ಸತ್ಯವನ್ನ ತಿಳ್ಕೊಬಹುದು. ಧ್ಯಾನ ಇದ್ರೆ ಸತ್ಯವನ್ನ ತಿಳಿದುಕೊಳ್ಬಹುದು. ಏನು? ಈ ಶರೀರ ಸತ್ಯ, ಈ ಶರೀರ ಮಾತ್ರ ಸತ್ಯವಲ್ಲ, ಆತ್ಮ ಎನ್ನುವುದೇ ಸತ್ಯ. ಅದು ಅರಿವಾಗ್ಬೇಕಾದ್ರೆ ನಾವು ಧ್ಯಾನ ಮಾಡ್ಲೇಬೇಕು. ಯೋಗಿ ಭವ ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ. ನಾವು ಧ್ಯಾನದಿಂದ ನಮ್ಗೆ ಜ್ಞಾನ ಬರುತ್ತೆ. ಏನು ಜ್ಞಾನ? ಏನು ಸತ್ಯ ತಿಳಿಯುತ್ತೆ? ಯಾವುದು ಸತ್ಯ, ಯಾವುದು ಅಸತ್ಯ? ಯಾವುದು ಸತ್ಯ? ಶರೀರವೇ ಸತ್ಯ ಅಲ್ಲ, ಶರೀರ ಕೇವಲ ಕ್ಷಣಿಕ, ಆತ್ಮವೇ ಸತ್ಯ, ನಿತ್ಯವಾದದು ಅಂತೇಳಿ. ಹೀಗೆ ಯೋಗೀಶ್ವರ ಏನಂತಾನೆ, ಸತ್ಯ ಅಂದ್ರೆ ಸಕಲ ಕಾಲಗಳಲ್ಲಿ, ಸಕಲ ದೇಶಗಳಲ್ಲಿ, ಸಕಲ ಪರಿಸ್ಥಿತಿಗಳಲ್ಲಿ ಒಂದೇ ಆಗಿರುತ್ತದೆ. ಅದು ಸತ್ಯ. ಕಾಲ, ದೇಶ, ಪರಿಸ್ಥಿತಿಗಳಿಗೆ ತಕ್ಕಂತೆ ಬದಲಾಗುತ್ತಿದ್ರೆ ಅದು ಮಿಥ್ಯ, ಅದು ಸತ್ಯವಲ್ಲ. ಹೀಗೆ ನಾನು ಶರೀರ, ಇದು ನನ್ನ ಮನೆ, ನನ್ನ ರಾಜ್ಯ, ನನ್ನದು 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 ಅನ್ನೋದೆಲ್ಲ ಭ್ರಮೆ. ಇದೆಲ್ಲ ಅನಿತ್ಯ, ಇದೆಲ್ಲ ಬದಲಾಗ್ತಾ ಇರ್ತದೆ. ಆದ್ರಿಂದ ಇಲ್ಲಿ ಸತ್ಯ ಬೇರೆ, ಭ್ರಮಗಳಿಂದ ದೂರ ಇರಬೇಕು. ಕೆಲವ್ರು ಏನ್ ಅನ್ಕೊಂತಾರೆ, ಹಣ ಇದ್ರೆ ಆರಾಮಾಗಿರ್ತೀವಿ, ಹಣ ಇದ್ರೆ ಆರೋಗ್ಯ, ಹಣ ಇದ್ರೆ ಶಾಂತಿ, ಹಣ ಇದ್ರೆ ಸಮೃದ್ಧಿ, ನೌಕರಿ ಉದ್ಯೋಗ ಇದ್ರೆ ಒಳ್ಳೇದು. ಇವೆಲ್ಲ ಭ್ರಮೆಗಳು. ಏನು ಇಲ್ಲದೆ ಒಳಗಡೆ ಆನಂದ ಇದ್ರೆ ನಾವು ಆನಂದವಾಗಿರ್ತೀವಿ. ಜೀವನದಲ್ಲಿ ಏನು ಇಲ್ಲದೆಯೂ ಆನಂದವಾಗಿರಬಹುದು, ಸುಖವಾಗಿರಬಹುದು. ಉದಾಹರಣೆ, ಇನ್ನು ಚಂದ್ರನನ್ನ ದೂರದಿಂದ ನೋಡಿದಾಗ ಚಂದ್ರನಲ್ಲಿ ಕೆಲವು ಕಲೆಗಳು, ಒಂದು ಏನೋ ಮೊಲ ಕೂತಿದೆಯೇನೋ ಅಂತ ಕಾಣಿಸುತ್ತೆ, ಆದ್ರೆ ಅದಲ್ಲಿ ಮೊಲ ಇಲ್ಲ. ಅದಕ್ಕೆ ಕಣ್ಣಿಗೆ ಕಂಡದ್ದೆಲ್ಲ ಸತ್ಯ ಅಲ್ಲ. ಅದಕ್ಕೆ ಧ್ಯಾನ ಮಾಡಿದ್ರೆ ಮೂರನೇ ಕಣ್ಣು, ಎಷ್ಟೋ ಅನುಭವಗಳಾಗ್ತವೆ ನಮಗೆ. ಮೂರನೇ ಕಣ್ಣು ಉತ್ತೇಜನ ಆಗುತ್ತೆ, ಗತ ಜನ್ಮಗಳನ್ನ ನೋಡ್ಕೋತೀವಿ, ಅದು ಸತ್ಯ. ನಾನು ಆತ್ಮ, ಈ ಶರೀರ ಅಲ್ಲ, ನಾನು ಇದ್ದೆ ಇವತ್ತು ಈ ಶರೀರದಲ್ಲಿ, ಎಷ್ಟೋ ಜನ್ಮಗಳನ್ನ, ಎಷ್ಟೋ ಶರೀರಗಳನ್ನ ಧರಿಸಿದೀನಿ, ಇವತ್ತು ಈ ಶರೀರದಲ್ಲಿ, ಇದು ಸತ್ಯ. ಧ್ಯಾನವಿಲ್ಲದಿದ್ದರೆ ಬರೀ ಭ್ರಮೆ, ಅಜ್ಞಾನ, ದುಃಖ, ಅಪಜಯ, ಸತ್ಯದಲ್ಲೇ ಜೀವನ. ಕೆಲವರು ನೋಡೋದಕ್ಕೆ ಬಹಳ ಆರಾಮಾಗಿದ್ದಾರೆ ಅನ್ಸುತ್ತೆ, ಅಂದ್ರೆ ವಾಸ್ತವದಲ್ಲಿ ಆರಾಮ. ಊಪರ್ ಶೇರ್ವಾನೆ ಅಂದರ್ ಪರೇಶಾನ್. ಒಳಗಡೆ ತುಂಬಾ ಕಷ್ಟ, ನೋವು ಅದೇ ಇರುತ್ತೆ, ಮೇಲೆ ಹಾಕಿ ಕಾಣ್ತಾ ಇರ್ತಾರೆ. ಆದ್ರಿಂದ ಸತ್ಯ ಏನು ಅಂದ್ರೆ ನಾವು ಆತ್ಮ ಪದಾರ್ಥ, ಅದೇ ಸತ್ಯ. ಆದ್ರಿಂದ ಧ್ಯಾನಮೇವ ಜಯತಿ. ಧ್ಯಾನ ಇದ್ರೆ, ಸತ್ಯ ಇದ್ರೆ ಜಯ, ಮತ್ತು ಧ್ಯಾನ ಇದ್ದರೆ ಧ್ಯಾನದಿಂದಲೇ ಜಯ, ಯಶಸ್ಸು. ಆದ್ರಿಂದ ಬುದ್ಧ ಹೇಳ್ತಾನೆ, ಬುದ್ಧ ಹೇಳಿದ ಮೊದಲನೇ ಸತ್ಯ ಏನು ಅಂದ್ರೆ ಸರ್ವತ್ರ ದುಃಖ. ಅಂದ್ರೆ ದುಃಖ ಎಲ್ಲೆಡೆಯೂ ತುಂಬಿದೆ, ಎಲ್ಲರೂ ದುಃಖದಲ್ಲಿ. ಯಾಕಂದ್ರೆ ಎಲ್ಲರೂ ಅಸತ್ಯದಲ್ಲಿಯೇ ಜೀವಿಸ್ತಾ ಇದ್ದಾರೆ. ಎಲ್ಲಿ ಅಸತ್ಯ ಇದ್ರೆ ಅಲ್ಲಿ ದುಃಖ, ನೋವು. ಸತ್ಯ ಇದ್ರೆ ಅಲ್ಲಿ ಜಯ, ಗೆಲುವು. ಶಂಕರಾಚಾರ್ಯರು ಅದನ್ನೇ ಹೇಳ್ತಾರೆ, ಅರ್ಥಂ ಅನರ್ಥಂ. ಅನರ್ಥ ಅಂದ್ರೆ ದುಡ್ಡು ಇದ್ರೆ ಎಷ್ಟೋ ಅನರ್ಥಕ್ಕೆ ಕಾರಣ. ದುಡ್ಡಿನಿಂದನೇ ಜಗಳ, ದುಡ್ಡಿನಿಂದನೇ ಕೊನೆಗೆ ಮಗನೇ ತಂದೆಯನ್ನ ಕೊಲ್ತಾನೆ. ನಿಜ. ಶಹಜಾನ್ ಜಹಾಂಗೀರ್ನನ್ನು ಸ್ವಂತ ತಂದೆಯನ್ನೇ ಸೋಲಿಸಿದ, ಆಸ್ಥಾನಕ್ಕಾಗಿ, ಸಂಪತ್ತಿಗಾಗಿ, ಹಣಕ್ಕಾಗಿ ತಂದೆಯನ್ನೇ ಸಾಯಿಸಿದ. ಅದೇ ರೀತಿ ಅವನ್ ಮಾಡಿದ ಕರ್ಮ. ಶಹಜಾನು ತನ್ನ ತಂದೆ ಜಹಾಂಗೀರ್ನನ್ನ ಸಾಯಿಸಿದ್ರೆ, ಔರಂಗಜೇಬು ತನ್ನ ತಂದೆ ಶಹಜಾನನನ್ನು ಕೂಡ ಅದೇ ರೀತಿ ಸಾಯಿಸ್ತಾನೆ ಹಣಕ್ಕೆ. ಆದ್ರಿಂದ ಶಂಕರಾಚಾರ್ಯರು ಹೇಳ್ತಾರೆ ಏನು, ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ಅನಿತ್ಯ ವಿವೇಕ ವಿಚಾರ. ಏನು? ಪ್ರಾಣಾಯಾಮ ಮಾಡ್ಬೇಕು, ಪ್ರತ್ಯಾಹಾರ ಮಾಡ್ಬೇಕು, ನಿತ್ಯ ಅನಿತ್ಯ ಅನ್ನೋ ವಿವೇಕ ನಮಗೆ ಬರುತ್ತದೆ. ನಿತ್ಯ ಯಾವುದು, ಅನಿತ್ಯ ಯಾವುದು? ಆತ್ಮ ಅನ್ನೋದೇ ನಿತ್ಯ, ಶರೀರ ಅನ್ನೋದು ಅನಿತ್ಯ. ಅದಕ್ಕೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ. ಇದನ್ನೆಲ್ಲ ಪತ್ರಿ ಸರ್ ಹೇಳ್ತಾ ಇದ್ದಾರೆ. ಪತ್ರಿ ಸರು ಸತ್ಯಮೇವ ಜಯತೆ ಅಂದಾಗ, ಸತ್ಯ ಅಂದ್ರೆ ಹೇಗೆ ಗೆಲ್ತದೆ, ಯಾವುದು ಸತ್ಯ? ಆಧ್ಯಾತ್ಮಿಕತೆಯಲ್ಲಿ ಹೊರಗಡೆ ಎಲ್ಲವೂ ಸತ್ಯ, ನಾವೆಲ್ಲ ಭ್ರಮೆಯಲ್ಲಿದ್ದೀವಿ. ನಿಜ ಹೇಳ್ಬೇಕಂದ್ರೆ ನಾವೇ ಆತ್ಮ ಅಲ್ಲ, ನಾವೇ ದೇವರು ಅನ್ನೋದು ಮರ್ತಿದ್ದೀವಿ. ದೇವಸ್ಥಾನಗಳಲ್ಲಿ ಅದೆಲ್ಲ ಮಿಥ್ಯ. ಬಸವಣ್ಣನವರು ಅದೇ ಹೇಳಿದ್ರು, ಎಲ್ಲ ಮಹನೀಯರು ಅದನ್ನೇ ಹೇಳಿದ್ರು. ದೇಹವೇ ದೇವಾಲಯ, ಶಿರವೇ ಒನ್ನ ಕಳಸ, ದೇಹೋ ದೇವಾಲಯೋ ಪ್ರೋಕ್ಷೋ. ನೋಡ್ರಿ, ಸಂಸ್ಕೃತ ಶ್ಲೋಕಗಳಲ್ಲೂ ಅದೇ, ಈ ದೇಹವೇ ದೇವಾಲಯ, ಒಳಗಿರುವ ಆತ್ಮವೇ ಜೀವವೇ ದೇವರು. ಆದ್ರಿಂದ ಇಲ್ಲಿ ಶಾಶ್ವತವಾದ ಸತ್ಯ ಇದೆ, ಪರಮ ಸತ್ಯ ಇದೆ. ಯಾವುದು ಪರಮ ಸತ್ಯ? ಯಾವುದು?
ಯಾರು ಪರಮ ಸತ್ಯದಲ್ಲಿ ಇರ್ತಾರೋ ಅಲ್ಲಿ ಪರಮ ಜಯ, ಶ್ರೇಷ್ಠವಾದ ಜಯ. ಯಾವುದು ಪರಮ ಸತ್ಯ? ನಾನು ಆತ್ಮ. ನಾವು ಒಂದೊಂದು ಭ್ರಮೆಗಳಿಂದ ಹೊರಗೆ ಬರ್ಬೇಕು. ಒಂದೊಂದು ಭ್ರಮೆಯನ್ನು ಕಳೆದುಕೊಂಡಾಗ ಒಂದೊಂದು ಸತ್ಯ ನಮಗೆ ಅರಿವಾಗುತ್ತದೆ. ಯಾವುದು ಸತ್ಯ? ನಾನು ಆತ್ಮ. ಹಾಗಾದ್ರೆ ನಾನು ಆತ್ಮ ಅಂದ್ರೆ ಆತ್ಮ ಸಿದ್ಧಾಂತವನ್ನ ತಿಳ್ಕೋಬೇಕು. ನಾವು ಎಷ್ಟೋ ಜನ್ಮಗಳನ್ನ ಎಷ್ಟೋ ಹಂತಗಳಲ್ಲಿ ಕಳೆದಿದ್ದೀವಿ. ಶೈಶವ, ಖನಿಜ ಅವಾಗಿ, ಪ್ರಾಣಿ ಸಂಪತ್ತಿನಲ್ಲಿ, ಸಸ್ಯ ಸಂಪತ್ತಿನಲ್ಲಿ ಕಳೆದು ಈಗ ಮನುಷ್ಯ ಜನ್ಮದಲ್ಲಿ. ಇದ್ರಲ್ಲೂ ಕೂಡ ನಾವು ಅನ್ಕೋತೀವಿ, ಯಾಕೆ ಅವ್ರ ಹಂಗದಾರೆ, ಅವ್ರಿಂದ ಶೈಶವಾತ್ಮ, ಬಾಲಾತ್ಮ, ಯುವಾತ್ಮ, ಪ್ರೌಢಾತ್ಮ, ವೃದ್ಧಾತ್ಮ. ಈಗ ನಾವ್ ಇಷ್ಟೆಲ್ಲ ಧ್ಯಾನ ಸತ್ಸಂಗದಲ್ಲಿ ಇದೀವಿ ಅಂದ್ರೆ ನಮ್ಗೇನು ಅಂದ್ರೆ ನಾವು ಈ ಆತ್ಮ ಸ್ಥಿತಿಯಲ್ಲಿ ಉನ್ನತ ಸ್ಥಿತಿಯಲ್ಲಿ ಇದೀವಿ. ಆದ್ರಿಂದ ಧ್ಯಾನ, ಸಜ್ಜನ ಸಾಂಗತ್ಯ. ಯಾಕಂದ್ರೆ ಈ ಸತ್ಯ, ಇವೆಲ್ಲ ನಿಜವಾದ ಸತ್ಯಗಳು, ಪರಮ ಸತ್ಯ, ಪರಮ ಸತ್ಯ, ಬದಲಾಗದ ಸತ್ಯಗಳು. ಯಾವುದು? ಇದಕ್ಕೆ ಜಯ ಇರುವುದು. ಧ್ಯಾನ ಮಾಡಿದಾಗ, ಧ್ಯಾನಮೇವ ಜಯತೆ ಅಂದ್ರೆ ಇದೇ. ಧ್ಯಾನ ಮಾಡಿದಾಗ ಈ ಎಲ್ಲ ಸತ್ಯಗಳು ನಮಗೆ ಅರಿವಾಗುತ್ತವೆ. ಯಾವುದು? ನಾವು ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ 3 ರೀತಿಯ ಜನ್ಮಗಳನ್ನ ಕಳಿತೀವಿ. ಒಂದು ತಮೋ ಗುಣದ ಜನ್ಮಗಳು, ಇನ್ನೊಂದು ರಜೋಗುಣದ ಜನ್ಮಗಳು, ಇನ್ನೊಂದು ಸಾತ್ವಿಕ ಗುಣದ ಜನ್ಮಗಳು. ಹೀಗೆ ನಮ್ಮ ಕರ್ಮ ಸಿದ್ಧಾಂತದಲ್ಲಿ ಕೂಡ ನಾವು ಅಲ್ಲಿ ಕೂಡ ಎಷ್ಟೋ ಕರ್ಮಗಳನ್ನ ಮಾಡಿರ್ತೀವಿ. ಅವುಗಳನ್ನ ನಾವು ಅನುಭವಿಸ್ಲೇಬೇಕು. ಅದರಲ್ಲಿ 3 ಭಾಗಗಳಿದಾವೆ: ಸಂಚಿತ ಕರ್ಮ, ಆಗಾಮಿ ಕರ್ಮ, ಮತ್ತೆ ಪ್ರಾರಬ್ಧ ಕರ್ಮ. ಹಾಗಾದ್ರೆ ಈಗ ಮಾಡಿದ್ನ ಮುಂದೆ ಅನುಭವಿಸೋದು ಆಗಾಮಿ. ಪ್ರಾರಬ್ಧ ಅಂದ್ರೆ ನಾವ್ ಈ ಜನ್ಮಕ್ಕೆ ತೆಗೆದುಕೊಂಡದ್ದು. ಸಂಚಿತ ಅಂದ್ರೆ ಎಲ್ಲ ಜನ್ಮಗಳ ಒಂದು ಸಂಗ್ರಹ. ಹೀಗೆ ಆದ್ರೆ ನಾವು ಏನೇ ಮಾಡಿದ್ರು ಆತ್ಮದ ಸ್ಥಿತಿಯಲ್ಲಿ ಪುರೋಗಮನ, ಪ್ರಗತಿ ಹೊಂದುತ್ತಾನೇ ಇರ್ತೀವಿ. ಕಡ್ಡಾಯವಾಗಿ ನಾವು ಈ 6 ಚಕ್ರಗಳ ಸ್ಥಿತಿಯಲ್ಲಿ ಆಜ್ಞಾ ಚಕ್ರಕ್ಕೆ ಬರ್ತೀವಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧ ದಾಟಿ ಆಜ್ಞಾ ಚಕ್ರಕ್ಕೆ ಬಂದು ಸಹಸ್ರ. ಪಿರಮಿಡ್ ಮಾಸ್ಟರ್ಗಳೆಲ್ಲ ಆಜ್ಞೆ ಮತ್ತು ಸಹಸ್ರಾರ ಚಕ್ರದಲ್ಲಿರುವ ಜ್ಞಾನೋದಯ ಹೊಂದಿದವರು ಅಂತ ಹೇಳ್ತಾರೆ ಪತ್ರಿ ಸರ್. ಅದಕ್ಕೆ ಪಿರಮಿಡ್ ಮಾಸ್ಟರ್ಗಳೆಲ್ಲ ಸತ್ಯವನ್ನ ತಿಳಿದುಕೊಂಡವರು. ವೇಮನ, ಓಶೋ, ಬುದ್ಧ, ವೀರಬ್ರಹ್ಮೇಂದ್ರ, ಆದಿ ಶಂಕರಾಚಾರ್ಯರು, ಹೀಗೆ ಯೇಸು ಪ್ರಭು ಎಲ್ಲರಿಂದ ವಿಷಯಗಳನ್ನ ತಿಳ್ಕೊಂಡ, ಸತ್ಯವನ್ನ ತಿಳಿದುಕೊಂಡವರು ಜಯದಲ್ಲಿ, ಯಶಸ್ವಿ ಮಾರ್ಗದಲ್ಲಿ ನಡೆಯುತ್ತಿರುವವರೇ ಪಿರಮಿಡ್ ಮಾಸ್ಟರ್ಗಳು. ನೋಡ್ರಿ, ಆ ಒಂದು ಭಾರತದ ಘೋಷ ವಾಕ್ಯದಲ್ಲಿ ಸತ್ಯಮೇವ ಜಯತೆಯಲ್ಲಿ ನಡೆಯುತ್ತಿರುವವರಂದ್ರೆ ಪಿರಮಿಡ್ ಮಾಸ್ಟರ್ಗಳು. ಸಕಲ ಭ್ರಮೆಗಳಿಂದ ಹೊರ ಬಂದವರಂದ್ರೆ ಪಿರಮಿಡ್ ಮಾಸ್ಟರ್ಗಳು. ಸಕಲ ದುಃಖಗಳಿಂದ ಹೊರಗೆ ಬಂದವರು ಪಿರಮಿಡ್ ಮಾಸ್ಟರ್ಗಳು. ಯಾಕೆಂದ್ರೆ ಅವರು ಯೋಗಿ ಆಗಿದ್ದಾರೆ. ಸುಖಮಯ ಪ್ರಾಣಾಯಾಮವನ್ನ, ಶ್ವಾಸವನ್ನ ಗಮನಿಸ್ತಾ ಆತ್ಮಸ್ಥಿತಿಯಲ್ಲಿದ್ದಾರೆ. ತಾವು ಆತ್ಮ ಅಂತ ಕಂಡುಕೊಂಡಿದ್ದಾರೆ. ಅವ್ರಿಗೆಲ್ಲ ಯೋಗಗಳು ಗೊತ್ತು. ಕರ್ಮಯೋಗ, ಜ್ಞಾನ ಯೋಗ, ಪ್ರಗತಿ ಯೋಗ, ವಿಜ್ಞಾನ ಯೋಗ, ಕರ್ಣಯೋಗ ತಿಳ್ಕೊಂಡಿದ್ದಾರೆ. ಈ ಎಲ್ಲ ಸತ್ಯಗಳನ್ನ ತಿಳ್ಕೊಂಡಿದ್ದಾರೆ. ಅನೇಕ ಸಿದ್ಧಾಂತವನ್ನ ತಿಳ್ಕೊಂಡಿದ್ದಾರೆ. ಯಾವುದು ಆತ್ಮ? ಮಮಾತ್ಮ ಸರ್ವಭೂತಾತ್ಮ. ಎಲ್ಲರಲ್ಲೂ ಆತ್ಮ ಪದಾರ್ಥವಿದೆ. ಎಲ್ಲರೂ ದೇವರುಗಳೇ. ನಾನು ಮಾತ್ರ ಆತ್ಮ ಅನ್ನೋದಲ್ಲ, ಎಲ್ಲರೂ ಆತ್ಮ ಪದಾರ್ಥವೇ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಪದಾರ್ಥವೇ, ಎಲ್ಲರೂ ಬ್ರಹ್ಮ ಪದಾರ್ಥವೇ. ಇದು ಪರಮ ಸತ್ಯ. ಹೀಗೆ ಈ ಪರಮ ಸತ್ಯವನ್ನ ತಾವು ತಿಳ್ಕೊಂಡದಲ್ಲದೆ ಎಲ್ಲರಿಗೂ ಬೋಧಿಸುತ್ತಿದ್ದಾರೆ ಪಿರಮಿಡ್ ಮಾಸ್ಟರ್ಗಳು. ಆದ್ರಿಂದ ಧ್ಯಾನಮೇವ ಜಯತೆ. ಧ್ಯಾನವು ಮುಂದೆ ಗೆಲ್ಲಲ್ಪಡುತ್ತದೆ. ಧ್ಯಾನವೇ ಯಶಸ್ವಿಯಾಗುತ್ತದೆ. ಸತ್ಯವೇ ಗೆಲ್ಲುತ್ತದೆ. ಧ್ಯಾನದಿಂದಲೇ ಗೆಲುವು, ಧ್ಯಾನದಿಂದಲೇ ಯಶಸ್ಸು. ಹೀಗೆ ಇಲ್ಲಿ ಸತ್ಯಮೇವ ಜಯತೆ ಮತ್ತು ಧ್ಯಾನಮೇವ ಜಯತೆ ಅನ್ನೋ ವಿಷಯವನ್ನ ನಾವು ವಿಶ್ಲೇಷಿಸಬಹುದಾಗಿದೆ. ಆ ಧ್ಯಾನ ಮೇವ ಜಯತೆ. ನಾವು ನೋಡ್ರಿ, ಕೆಲವು ವರ್ಷಗಳ ಹಿಂದೆ ಧ್ಯಾನ ಬೇಕು ಅಂದ್ರೆ ಕೇಳಿಸ್ಕೊಳಕ್ ಆಗ್ತಿರ್ಲಿಲ್ಲ, ಗೊತ್ತೇ ಇಲ್ಲ, ಮರ್ತು ಬಿಟ್ಟಿದೀವಿ ಮಾಯೆಯಲ್ಲಿ. ಆದರೆ ಈಗ ಎಲ್ಲೆಲ್ಲೂ ಧ್ಯಾನ 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 ಧ್ಯಾನ, ಸಜ್ಜನ ಸಾಂಗತ್ಯ, ಸಸ್ಯಾಹಾರ, ಆಧ್ಯಾತ್ಮಿಕತೆ, ಒಂದಲ್ಲ ಹಲವಾರು ಸಂಸ್ಥೆಗಳು. ಅದರಲ್ಲಿ PSSM ಅನ್ನೋದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತಿರುವ ಸಂಸ್ಥೆ. ನಾವು ನೋಡ್ತೀವಿ ಸುಮಾರು ಆಧ್ಯಾತ್ಮಿಕ ಸಂಸ್ಥೆಗಳದ. ವಿಪಸನ ಧ್ಯಾನ ಕೇಂದ್ರ ಇದೆ, SSY ಇದೆ, ಓಂ ಶಾಂತಿ ಇದೆ, ಹಲವಾರು ಸಂಸ್ಥೆಗಳಿದಾವೆ, ಎಲ್ಲ ಪತಂಜಲಿ. ಆದರೆ ಅತ್ಯುನ್ನತ ಧ್ಯಾನದ ಮೂಲಕ ಅತ್ಯಂತ ಹೆಚ್ಚು ವ್ಯಾಪಕವಾಗಿ ಪ್ರಪಂಚದಾದ್ಯಂತ ಈ ಆತ್ಮಜ್ಞಾನವನ್ನ, ಈ ಸತ್ಯವನ್ನ ಪ್ರಚುರಪಡಿಸುತ್ತಿರುವ ಏಕೈಕ ಸಂಸ್ಥೆ ಅಂದ್ರೆ PSSM. ವಿಶೇಷವಾಗಿ ಧ್ಯಾನದಿಂದಲೇ ಜಯ, ಧ್ಯಾನದಿಂದಲೇ ಈ ಭೂಮಿಗೆ ಗೆಲುವು,
ಧ್ಯಾನದಿಂದಲೇ ಎಲ್ಲರಿಗೂ ಗೆಲುವು, ಆಧ್ಯಾತ್ಮಿಕ ಗೆಲುವು, ಪ್ರಾಪಂಚಿಕ ಗೆಲುವು. ಆದ್ದರಿಂದ ಈ ಧ್ಯಾನಮೇವ ಜಯತೆ ಅನ್ನೋದು, ಸತ್ಯವೂ ಗೆಲ್ಲುತ್ತದೆ, ಧ್ಯಾನವೂ ಗೆಲ್ಲುತ್ತದೆ, ಧ್ಯಾನವು ಜಯಿಸುತ್ತದೆ ಅನ್ನೋದೇ ಧ್ಯಾನಮೇವ ಜಯತೆ. ಪತ್ರಿ ಸರ್ ಅವರು ಅದನ್ನ ಹೇಳ್ತಾರೆ, 40 ವರ್ಷಗಳ ಕಾಲ ಸತತವಾಗಿ ಕೇವಲ ಒಬ್ಬೊಬ್ಬರ ಮನೆಗೆ ಹೋಗಿ 15-20 ನಿಮಿಷ ಅವ್ರಿಗೆ ವಿನಂತಿ ಮಾಡ್ಕೊಂಡು 2 ಗಂಟೆ ಅವ್ರ ಮುಂದೆ ಮನೆ ಮುಂದೆ ಕಾದು ಒಂದು ಬಸ್ ಹಿಡ್ಕೊಂಡು ಒಂದು ದಿನ ಪ್ರಯಾಣ ಮಾಡಿ ಒಬ್ರಿಗಿಬ್ರಿಗೆ ಧ್ಯಾನ ಹೇಳಿದೆ. ಆದರೆ ಇವತ್ತು ಧ್ಯಾನ ಜಗತ್ ಎಷ್ಟು ವಿಶಾಲವಾಗಿದೆ. ಇದೇ ಧ್ಯಾನಕ್ಕೆ ದೊರೆತ ಗೆಲುವು. ಮನೆಗಳಲ್ಲಿ ಯೋಗಿಗಳಿದ್ದಾರೆ. ಊರಿಗೊಬ್ಬ ಯೋಗಿದ್ರು, ಈಗ ಮನೆಗಳಲ್ಲಿ ಎಷ್ಟೋ ಜನ ಯೋಗಿಗಳು. ಏನು, ಯಾರು ಕಾವಿ ಬಟ್ಟೆ ಹಾಕೋಬೇಕಾಗಿಲ್ಲ, ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕಿಕೊಂಡೇ ಯೋಗಿಗಳಾಗಿ ಧ್ಯಾನವನ್ನ ಮಾಡ್ತಾ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ, ಸ್ವಾಧ್ಯಾಯದಲ್ಲಿ ಇದ್ದು, ತಾವು ತಿಳಿದುಕೊಂಡ, ತಾವು ಧ್ಯಾನದಲ್ಲಿ ಅನುಭವಿಸಿದ ಅನುಭವಗಳನ್ನ ನೋಡಿಕೊಂಡ ಗತಜನ್ಮಗಳು, ತಾವು ಮಾಡಿದ ಸೂಕ್ಷ್ಮ ಶರೀರ ಯಾನ, ತಾವು ಉನ್ನತ ಲೋಕದ ಮಾಸ್ಟರ್ಗಳಿಂದ ಸಂದೇಶಗಳನ್ನ ಪಡೆದಿದ್ರೆ ಅವುಗಳನ್ನು ಕೂಡ ಎಲ್ರಿಗೂ ಹೇಳ್ತಾ ಇದ್ದಾರೆ. ಸಜ್ಜನ ಸಾಂಗತ್ಯ, ಇದನ್ನೇ ಸಜ್ಜನ ಸಾಂಗತ್ಯ, ಸತ್ಸಂಗ ಮಾಡ್ತಾ, ಇದೇ ಧ್ಯಾನಮೇವ ಜಯತೆ. ಎಷ್ಟು ಜನ, ಕೋಟ್ಯಾಂತರ ಲಕ್ಷಾಂತರ ಜನ, ಎಷ್ಟು ಪಿರಮಿಡ್ಗಳ ನಿರ್ಮಾಣ, ಎಷ್ಟು ಶಾಖಾಹಾರಗಳ ರ್ಯಾಲಿಗಳಾಗ್ತಾ ಇದಾವೆ. ಕಾರಣ ಏನು? ಇದೇ ಜಗತ್ತು. ಜಯ ವಿಜಯ, ಯಾರಿಗೆ ಜಯ? ಧ್ಯಾನಕ್ಕೆ ಜಯವಾಗ್ತಾ ಇದೆ, ಧ್ಯಾನ ಜಗತ್ತಿಗೆ ಜಯವಾಗ್ತಾ ಇದೆ. ಜಯ ಹೋ ಅಂತೇಳಿ ಅದಕ್ಕೆ ಪತ್ರಿ ಸರ್ ಹಾಡಿ ಜಯ ಹೋ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೋಗೀಶ್ವರರಿಗೆ ಇವತ್ತು ಜಯವಾಗ್ತಾ ಇದೆ. ಎಲ್ಲರನ್ನೂ ಅವ್ರು ಹೇಳ್ತಾರೆ, ವೆಂಕಟೇಶ್ವರ ಸ್ವಾಮಿ, ರಾಘವೇಂದ್ರ ಸ್ವಾಮಿ ಅವರು ಮಾಡಿದ್ದು ಧ್ಯಾನವನ್ನೇ. ಎಲ್ಲರ ಪ್ರಯತ್ನ ಇವಾಗ ವೀರಬ್ರಹ್ಮೇಂದ್ರ ಸ್ವಾಮಿ, ವಿವೇಕಾನಂದರು, ಯೋಗಾನಂದ ಪರಮಹಂಸರು, ಪ್ರತಿಯೊಬ್ರು ಧ್ಯಾನವನ್ನ, ಸದಾನಂದ ಯೋಗಿಗಳು, ಎಂದರೋ ಮಹಾನುಭಾವರು, ಅಂದರಿಕೇ ಒಂದು ನಮಲು ಅಂತಾರೆ. ಆ ಎಲ್ಲ ಮಹನೀಯರು ಹೇಳಿದ್ದು ಇದೇ ಸತ್ಯವನ್ನು. ಸಾಕು, ಮೂರ್ತಿ ಪೂಜೆ ಬೇಡ. ದಯಾನಂದ ಸರಸ್ವತಿ ಅವರು ಹೇಳ್ತಾರೆ, ಮೂರ್ತಿ ಪೂಜೆ ಅದೊಂದು ಕಂದಕ, ಅದು ಮೆಟ್ಟಿಲಲ್ಲ. ಆದ್ರಿಂದ ಸತ್ಯ, ಪರಮ ಸತ್ಯ ಒಂದೇ. ನಾವೆಲ್ಲರೂ ಆತ್ಮ ಪದಾರ್ಥ, ಚೈತನ್ಯ ಪದಾರ್ಥ, ಉನ್ನತ ಲೋಕಗಳಿಂದ ಈ ಭೂಮಿಗೆ ನಾವು ತಾತ್ಕಾಲಿಕವಾಗಿ ಶರೀರವನ್ನ ಧರಿಸಿ ಬಂದಿದ್ದೇವೆ. ಕೆಲವು ದಿನಗಳ ನಂತರ ಶರೀರವನ್ನು ಬಿಡುತ್ತೇವೆ, ಕೆಲವು ಅನುಭವಗಳೊಂದಿಗೆ, ಜ್ಞಾನದೊಂದಿಗೆ. ಆದ್ರಿಂದ ಪರಮ ಸತ್ಯ ಅಂದ್ರೆ ಒಂದೇ, ಅದು ನಾವು ಆತ್ಮ. ಇದು ತಾತ್ಕಾಲಿಕ ಜೀವನ. ಈ ಜೀವನದಲ್ಲಿ ನಾವು ಎಷ್ಟು ಸಾಧ್ಯ ಅಷ್ಟು ನಮ್ಮ ಪ್ರಣಾಳಿಕೆಯಂತೆ ನಾವೇನಲ್ಲಿಂದ ಈ ಮಾಯೆಯಲ್ಲಿ ಬೀಳಲಾರದೆ, ಈ ಮೋಹ, ಮನೆ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ನೌಕರಿ ಬರ್ಬೇಕು, ಮನೆ ಕಟ್ಬೇಕು, ಅಲ್ಲಿ ಪ್ಲಾಟ್ ತಗೋಬೇಕು, ಸೈಟ್ ತಗೋಬೇಕು, ಇಂತಹ ಮೋಹ ಮಾಯೆಗಳಲ್ಲಿ ಬೀಳದೆ ಆತ್ಮ ಉನ್ನತಿಗಾಗಿ, ಆತ್ಮ ಉದ್ಧಾರಕ್ಕಾಗಿ ಮಾಡಬೇಕಾದ ಕೆಲಸಗಳನ್ನು ಮಾಡುತ್ತಾ ನಿಜವಾದ ಸತ್ಯವನ್ನ ತಿಳಿದುಕೊಂಡು ಆ ಸತ್ಯದಲ್ಲಿ ಜಯವನ್ನು ಪಡೆಯಬೇಕು. ಅದು ಆತ್ಮಜ್ಞಾನವನ್ನ ಎಲ್ಲೆಡೆಯೂ ಹಂಚುವಂಥದ್ದು. ಆಧ್ಯಾತ್ಮಿಕ ಜ್ಞಾನವನ್ನ, ಆಧ್ಯಾತ್ಮಿಕ ವಿಜ್ಞಾನವನ್ನ, ಸೈನ್ಸ್, ಸ್ಪಿರಿಚುವಲ್ ಸೈನ್ಸ್ ಅನ್ನ ಎಲ್ಲೆಡೆ ಹಂಚುವುದಕ್ಕಾಗಿ ನಮ್ಮದೇ ಆದ ಧ್ಯಾನ ಕೇಂದ್ರಗಳನ್ನ ಸ್ಥಾಪಿಸಬೇಕು. ಅವಾಗ ಧ್ಯಾನ ಎಲ್ಲ ಕಡೆ ಜಯಿಸುತ್ತದೆ, ರಾರಾಜಿಸುತ್ತಿದೆ. ಈಗ ಧ್ಯಾನವೂ ಜಯಿಸಿದೆ, ಸತ್ಯವೂ ಜಯಿಸುತ್ತಿದೆ. ನಿರಂತರವಾಗಿ ಯಾವತ್ತೂ ಸತ್ಯ ಜಯವನ್ನು ಸಾಧಿಸುತ್ತದೆ, ಅದೇ ರೀತಿ ಧ್ಯಾನವೂ ಜಯವನ್ನು ಸಾಧಿಸುತ್ತದೆ. ಯಾರ ಜೀವನದಲ್ಲಿ ಧ್ಯಾನವಿದೆಯೋ ಅವರ ಜೀವನದಲ್ಲಿ ಜಯ, ಯಶಸ್ಸು ಖಂಡಿತ ಇರುತ್ತೆ. ಆದ್ರಿಂದ ಅವರು ಮತ್ತೆ ಜನನ ಮರಣಗಳ ಚಕ್ರದಲ್ಲಿ ಬರಬೇಕಾಗಿಲ್ಲ. ಧ್ಯಾನದಿಂದ ಜ್ಞಾನ, ಮುಕ್ತಿ, ಮೋಕ್ಷದತ್ತ ಹೋಗ್ತಾರೆ, ನಿಜವಾದ ಜೀವನವನ್ನ ಜೀವಿಸುತ್ತಾರೆ. ಆದ್ರಿಂದ ಇಲ್ಲಿ ಸತ್ಯಮೇವ ಜಯತೆ, ಧ್ಯಾನಮೇವ ಜಯತೆ. ಅಂದ್ರೆ ಧ್ಯಾನಕ್ಕೆ ಗೆಲುವು, ಸತ್ಯಕ್ಕೆ ಗೆಲುವು. ಅಂತಿಮವಾಗಿ ಗೆಲ್ಲುವುದು ಸತ್ಯ ಮತ್ತು ಅಂತಿಮವಾಗಿ ಗೆಲ್ಲುವುದು ಧ್ಯಾನ. ಹೀಗೆ ಈ ವಿಷಯವನ್ನ ನನಗೆ ಈ ವೇದಿಕೆಯ ಮೂಲಕ ಹಂಚಿಕೊಳ್ಳೋದಕ್ಕೆ, ಸತ್ಯವನ್ನು ಧ್ಯಾನವನ್ನ ಮಾಡಿದವರು, ಖಂಡಿತ ಸತ್ಯದ ಮಾರ್ಗದಲ್ಲಿ ಇರುವವರು, ಪಿರಮಿಡ್ ಮಾಸ್ಟರ್ಗಳೆಲ್ಲ ನಾವೇ ಆತ್ಮ ಅನ್ನುವ ಸತ್ಯವನ್ನ ಅರಿತು ಅದೇ ಮಾರ್ಗದಲ್ಲಿರುವವರು. ಅವರಿಗೆ ಜಯ ಖಂಡಿತವಾಗ್ಲೂ ಇದ್ದೇ ಇದೆ ಅಂತ ಹೇಳ್ತಾ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅಂತ ಹೇಳ್ತಾ, ನಿಜವಾದ ಸತ್ಯ ಗೆಲ್ಲುತ್ತದೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಮಾಡ್ತಾ ಇದ್ದೇನೆ.
ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿ ನೀವು ಇವತ್ತು ಸತ್ಯಮೇವ ಜಯತೆ, ಧ್ಯಾನಮೇವ ಜಯತೆ ಅಂತ ಹೇಳಿದ್ರಿ. ಸಕಲ ಗುಣ ಸಕಲ ಸುಖಗಳನ್ನು ಹೊಂದಿರುವವರು ಧ್ಯಾನಿಗಳು. ಈ ತರದ್ದು ಸಾಕಷ್ಟು ವಿಚಾರಗಳನ್ನ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಓಕೆ. ಮಾಸ್ಟರ್ಸ್, ಯಾರಿಗಾದ್ರೂ ಈ ವಿಚಾರಕ್ಕೆ ಇವತ್ತಿನ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಾದರೂ ಅಥವಾ ಅನಿಸಿಕೆಗಳು ಏನಾದರೂ ಇದ್ದಲ್ಲಿ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಬಹುದು. ಮೇಡಮ್, ನಂದೊಂದು ಪ್ರಶ್ನೆ. ಹೇಳಿ ಮೇಡಮ್, ಹೇಳಿ. ಮೇಡಮ್, ಈಗ ಧ್ಯಾನ ಮಾಡ್ಬೇಕು ಅಂತ ಎಲ್ರಿಗೂ ಗೊತ್ತಿದೆ, ಧ್ಯಾನ ಕೂತ್ಕೊಳ್ತೀವಿ. ಆದ್ರೆ ತುಂಬಾ ಜನಕ್ಕೆ ಧ್ಯಾನಕ್ಕೆ ಕೂತ್ಕೊಳ್ಳಕ್ಕೆ ಆಗೋದಿಲ್ಲ. ಇದನ್ನೇ ಹೇಳ್ತಾ ಬರ್ತಾರೆ ಮೇಡಮ್. ಇದು ಏನಕ್ಕೆ ಈ ತರ ಆಗುತ್ತೆ? ಮಾಡ್ಬೇಕು ಅಂತ ಬರ್ತಾರೆ, ಬಟ್ ಆದ್ರೆ ನನ್ಗೆ ಆಗಲ್ಲ, ಏನೇನೋ ಥಾಟ್ ಬರುತ್ತೆ, ಈ ತರದ್ದೆಲ್ಲ ಹೇಳ್ತಾ ಇರ್ತಾರೆ. ತುಂಬಾ ಜನಕ್ಕೆ ಇದೇ ಆಗ್ತದೆ, ಏನಕ್ಕೆ ಅಂತ. ಓಕೆ ಓಕೆ. ಪತ್ರಿ ಸರ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ. 1000 ಜನ ಬಂದರೂ ಇದರಲ್ಲಿ ನಿಲ್ಲೋರು ಎಷ್ಟು ಜನ? ಕೆಲವೇ ಕೆಲವರು. ಯಾಕಂದ್ರೆ ಅವ್ರು ಇನ್ನೂ ಆ ಆತ್ಮ ಈ ಸ್ಥಿತಿಗೆ, ಯೋಗಿ ಆಗುವ ಸ್ಥಿತಿಗೆ ಇನ್ನೂ ಬಂದಿರಲ್ಲ. ಆದ್ರೆ ಮೊದ್ಲಿಗಂತೂ ಪ್ರಯತ್ನ ಅಂತೂ ಬಿಡಬಾರ್ದು ಅವ್ರು. ಆಗ ದಿನಕ್ಕೆ 41 ದಿನ ಸತತವಾಗಿ ಆಲೋಚನೆಗಳು ಬರ್ತವೆ. ಅದಕ್ಕಾಗಿ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಅವುಗಳ ಹಿಂದೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಸಾಧನಗಳು ಅದಕ್ಕೆ ಸಪೋರ್ಟಿವ್ ಆಗಿ ಪಿರಮಿಡ್ ಅನ್ನ ಬಳಸ್ಕೋಬೇಕು, ಮ್ಯೂಸಿಕ್ ಅನ್ನ ಬಳಸ್ಕೋಬೇಕು, ಗ್ರೂಪ್ ಮೆಡಿಟೇಷನ್ ಅನ್ನ ಬಳಸ್ಕೋಬೇಕು. ಬರ್ತಾ ಬರ್ತಾ ಕ್ರಮೇಣ ಏನಾಗುತ್ತೆ ಅಂದ್ರೆ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಧ್ಯಾನ ಸ್ಥಿತಿ ಹೆಚ್ಚಾಗುತ್ತೆ. ಆದ್ರೆ ಅವರಿಗೆ ತಾಳ್ಮೆ ಇಲ್ಲ. ಇಲ್ಲ ಮೇಡಮ್, ನಾನ್ ಮಾಡ್ಬೇಕಂತೀನಿ, ಆಗ್ತಾ ಇಲ್ಲ. ಆಮೇಲೆ ಕೆಲವ್ರು ನನಗೆ ಕೆಲಸ ಆಗುತ್ತೆ ಮೇಡಮ್, ಬರೀ ಆಲೋಚನೆ ಬರುತ್ತೆ ಮೇಡಮ್, ಟೈಮ್ ವೇಸ್ಟ್ ಅನ್ಸಿಬಿಡ್ತದೆ. ಅಲ್ಲ, ಅದು ಟೈಮ್ ವೇಸ್ಟ್ ಅಲ್ಲ, ಆಗ್ತಾ ಇದೆ ಅಲ್ಲಿ ನಿಮ್ಗೆ. ನೀವು ಸ್ವಲ್ಪ ಸಹನೆಯಿಂದ, ಅದಕ್ಕೆ ಪದ್ರಿ ಸರ್ ಸಹನೆಯೇ ಪ್ರಗತಿ ಅಂತ ಹೇಳಿದೆ. ಸಹನೆಯೇ ಪ್ರಗತಿ. ಸಹನೆಯಿಂದ ಕೂಡ್ಬೇಕು. ಸಹನೆಯಿಂದ ನಾನು ಬುದ್ಧ ಈ ಒಂದು ಧ್ಯಾನ ನಮ್ಗೆಲ್ಲಾ ಅನುಕೂಲ ಇದೆ. ಆರಾಮ್ ಮನೆಯಲ್ಲಿ ಬೆಡ್ ಮೇಲೆ ಫ್ಯಾನ್ ಹಾಕೊಂಡು ಕತ್ಲ ಮಾಡ್ಕೊಂಡು ಮ್ಯೂಸಿಕ್ ಹಾಕಿ ಕೊಡ್ಬೋದು. ಬುದ್ಧ ಹುಳುಗಳನ್ನ, ರಮಣ ಮಹರ್ಷಿಗಳು ಗುಡ್ಡದ ಗುಹೆ ಒಂದು ರೂಮಿನಲ್ಲಿ ಯಾವ್ದ್ಯಾವ್ದೋ ಹುಳುಗಳು ಬಂದು ಅವ್ರ ದೇಹವನ್ನೆಲ್ಲಾ ತಿಂದು, ವಾಲ್ಮೀಕಿ ಮೇಲೆ ಉತ್ತನೇ ಬೆಳೆದು ಬಿಡ್ತು. ಬುದ್ಧ ಇದನ್ನೇ ಕಂಡಿಡ್ಬೇಕಾದ್ರೆ 6 ವರ್ಷ ದೇಹ ಎಲ್ಲ ಕೃಶವಾಗಿ ಬಿಡ್ತು. ಏನೂ ಇಲ್ಲ, ಇನ್ನೇನ್ ಸತ್ತೋಗ್ತಾನೆ ನಂಗೆ. ಆವಾಗ ಸುಜಾತ ತಂದ ಪಾಯಸ ಕೊಡ್ತಾಳೆ. ಅಂತ ಪರಿಸ್ಥಿತಿಯಲ್ಲಿ ಅವರು ಧ್ಯಾನ ಮಾಡಿದ್ದಾರೆ. ನಾವು ಆರಾಮ್ AC ರೂಮ್ಗಳಲ್ಲಿ ಫ್ಯಾನ್ ಹಾಕೊಂಡು ಸುಮ್ನೆ ಕಣ್ಣು ಮುಚ್ಚಿ ಸಂಗೀತ ಹಚ್ಚಿಬಿಟ್ರೆ ಆಯ್ತು. ಮಾಯೆಯಲ್ಲಿ ಇದೀವಿ. ಇವೆಲ್ಲ ನಮಗೆ ಬಂಧನಗಳು ತೊಂದರೆ ಕೊಡ್ತವೆ. ಆದ್ರೆ ಇದನ್ನ ಜಯಿಸ್ಬೇಕು ಅಂದ್ರೆ ಸಹನೆ ಬೇಕು ಕಡ್ಡಾಯವಾಗಿ. ಅದಕ್ಕೆ ಪತ್ರಿಜಿ ಸರ್ ಅವರು ಗ್ರೂಪ್ ಮೆಡಿಟೇಷನ್, ಪ್ರಕೃತಿಯಲ್ಲಿ ಧ್ಯಾನ ಮಾಡಿ, ಯೋಗಿಗಳ ಸಮಾಧಿ ಹತ್ರ ಮತ್ತು ಈ ರೀತಿ ಸಂಗೀತದೊಂದಿಗೆ ಧ್ಯಾನ ಮಾಡಿ ಪಿರಮಿಡ್ ನಲ್ಲಿ. ಯಾಕಂದ್ರೆ ಬೇಗ ಧ್ಯಾನ ಸ್ಥಿತಿ ತಲುಪೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಈ ಒಂದು ಕಲಿಯುಗದ ಪ್ರಭಾವದಿಂದಾಗಿ ವೈಬ್ರೇಷನ್ಸ್ ಎಲ್ಲ ಆ ತರ ಇರ್ತದೆ, ಬೇಗ ಆಗೋದಿಲ್ಲ. ಆದ್ರೆ ಪ್ರಯತ್ನ ಮಾತ್ರ ಬಿಡಬೇಡಿ. ಆದ್ರ ಸತ್ಯ ಏನು ಅಂದ್ರೆ, ಇಷ್ಟೆಲ್ಲ ಮಾಡಿದ್ದಾಗ್ಯೂ ಕೂಡ 1000 ಜನ ಬಂದ್ರೆ 1000 ಜನ ಧ್ಯಾನದಲ್ಲಿ ನಿಲ್ಲಕ್ಕಾಗಲ್ಲ. ಅವರು ಅಂತಿಮ ಜನ್ಮದಲ್ಲಿ ಯಾರಿರ್ತಾರೋ, ಯಾರ ಕರ್ಮ ಕಂಪ್ಲೀಟ್ ಕಳೆದಿರ್ತದೋ ಅವರು ಧ್ಯಾನದಲ್ಲಿ ನಿಲ್ತಾರೆ, ಧ್ಯಾನ ಮಾಡ್ತಾರೆ, ಯೋಗಿಗಳು ಆಗ್ತಾರೆ. ಓಕೆ ಮೇಡಮ್, ಖಂಡಿತ. ಅಷ್ಟು ಸುಲಭವಾದ ಮಾತಲ್ಲ ಅನ್ನೋದು ನಿಜ. ಈಗ ನಾನು ಅಷ್ಟೇ ಸ್ಟಾರ್ಟಿಂಗ್ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಇವಾಗ ಒಂದು ದಿನ ಧ್ಯಾನ ಇಲ್ಲ ಅಂತಂದ್ರು ನಾನಿಲ್ಲ ಅನ್ನೋ ಮಟ್ಟಿಗೆ ನಾನ್ ತಯಾರಾಗಿದೆ. ವೆರಿ ಗುಡ್. ಅದೇ ಸತ್ಯ. ಅಂದ್ರೆ ಅಷ್ಟು ಮಹಿಮೆ ನಾವು ಅದನ್ನ ತಿಳ್ಕೊಂಡಾಗ ಮೇಡಮ್ ಕೈ ಬಿಡೋದಿಲ್ಲ. ಏಕೆಂದ್ರೆ ಅದು ನಮ್ಮನ್ ಕೈ ಬಿಡೋದಿಲ್ಲ, ನಾವ್ ಅದನ್ನ ಬಿಡಲ್ಲ ಅನ್ನೋಂಗ್ ಆಗ್ಬಿಡುತ್ತೆ. ಅದು ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ನೀವೇ ಸಾಕ್ಷಿ ಇದಕ್ಕೆ. ನಿಮ್ ಜೊತೆ ಬಂದವರು ಎಷ್ಟೋ ಜನ ನಿಂತಿರಲ್ಲ. ಸಹನೆಯಿಂದ ಇದ್ರೆ ಖಂಡಿತ ನಾವು ಗೆಲುವು ಸಾಧಿಸ್ತೀವಿ ಇದರಲ್ಲಿ. ಹೌದು ಮೇಡಮ್. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಾ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಅವರಿಗೂ ಕೂಡ ನನಗೆ ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಕೂಡ ತುಂಬಾ ಪ್ರೀತಿಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.